ಮೈದಾ ಓವನ್ ಇಲ್ದೆ ನಮ್ಮ ಅಕ್ಕನ ಮಗಳು ಬರ್ತಡೆಗೆ ಕಡಿಮೆ ಶುಗರ್ ಯೂಸ್ ಮಾಡಿ ಓಟ್ಸ್ ನಲ್ಲಿ ಮಾಡಿದಂತ ಕೇಕ್ ರೆಸಿಪಿ ವಿಡಿಯೋನೇ ಇದು. ಮೊದಲಿಗೆ ಓಟ್ಸ್ ನ ಈ ರೀತಿ ಹಿಟ್ಟು ಮಾಡ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾನ ಈ ರೀತಿ ಜರಡಿ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೌಲ್ಗೆ ಕರ್ಡು, ಮಿಲ್ಕ್, ಆಯಿಲ್, ವೆನಿಲಾ ಎಸೆನ್ಸ್, ಅರ್ಧ ಕಪ್ ಹನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡ ಬೌಲ್ ಯೂಸ್ ಮಾಡಿ, ಇಲ್ಲಾಂದ್ರೆ ನಂತರ ಡಬಲ್ ಕೆಲಸ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂತ ಹಿಟ್ಟಿಗೆ ಈ ಸಿರಪ್ ನ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಹೊತ್ತು ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಕೇಕ್ ಬಂದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಇಲ್ಲಾಂದ್ರೆ ಕೇಕ್ ಮೋಲ್ಡ್ ಗೆ ಈ ರೀತಿ ಬೆಣ್ಣೆನ ಸೋರ್ಕೊಳ್ಳಿ, ಇಲ್ಲಾಂದ್ರೆ ಬಟರ್ ಪೇಪರ್ ಇದ್ರೆ ನೀವು ಬಟರ್ ಪೇಪರ್ ಬೇಕಾದ್ರೂ ಯೂಸ್ ಮಾಡಬಹುದು. ನೆಕ್ಸ್ಟ್ ಮಿಕ್ಸ್ ಮಾಡಿಟ್ಟಿರುವಂತ ಹಿಟ್ಟನ್ನ ಪಾತ್ರೆಗೆ ಸೇರಿಸ್ಕೊಳ್ಳಿ. ಪೂರ್ತಿ ಸೇರ್ಸ್ಕೊಳಕ್ ಹೋಗ್ಬೇಡಿ, ನಾನು ಪೂರ್ತಿ ಸೇರ್ಸ್ಕೊಂಡ್ಬಿಟ್ಟು ಕೇಕ್ ಬೇಕಾಗಬೇಕಾದ್ರೆ ಹೊರಗಡೆನೆ ಬಂದ್ಬಿಡ್ತು. ಹಿಟ್ಟು ಫಿಲ್ ಮಾಡಿದ್ಮೇಲೆ ಪಾತ್ರೆನ 2 ಸಲ ಈ ರೀತಿ ತಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಲ್ಲೋ ಇಲ್ಲ ಕುಕ್ಕರ್ ಅಲ್ಲೋ ತಳದಲ್ಲಿ ಒಂದು ಪ್ಲೇಟೋ ಇಲ್ಲಾಂದ್ರೆ ಒಂದು ಸ್ಟ್ಯಾಂಡ್ ಬರುತ್ತೆ, ಅದಿಟ್ಟು ಅದ್ರ ಮೇಲೆ ಕೇಕ್ ಮೋಲ್ಡ್ ನ ಇಡಿ. ಕೇಕ್ ಮೋಲ್ಡ್ ನ ಇಡಕ್ಕೂ ಮುಂಚೆ ಪಾತ್ರೆನ ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡಿ. ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದು 40 ನಿಮಿಷ ಕುಕ್ ಆಗೋದಕ್ಕೆ ಬಿಡಿ. ಮತ್ತೆ ಆಗಾಗ ಪ್ಲೇಟ್ ತೆಗಿಯೋ ಕೆಲಸ ಎಲ್ಲ ಮಾಡಬೇಡಿ, ನಾನ್ ಮಾಡ್ತಾ ಇದ್ದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ನಟ್ಸ್ ನ ಲಾಸ್ಟ್ ಅಲ್ಲೇ ಆಡ್ ಮಾಡ್ಕೊಳ್ಳಿ, ನಾನು ಫಸ್ಟ್ ಆಡ್ ಮಾಡಿ ತಪ್ಪು ಮಾಡಿದೆ. ನೆಕ್ಸ್ಟ್ ಚಾಕ್ಲೇಟ್ ಸಿರಪ್ ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಹಾಲು, ಕೋಕೋ ಪೌಡರ್, 2 ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಹಾಲ್ ಕ್ವಾಂಟಿಟಿ ಬಂದು ಅರ್ಧ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಈ ಚಾಕ್ಲೇಟ್ ಸಿರಪ್ ರೆಡಿ, ಕೇಕ್ ರೆಡಿ. 2 ತಣ್ಣಗಾದ್ಮೇಲೆ ಆ ಚಾಕ್ಲೇಟ್ ಸಿರಪ್ ನ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ನಿಮ್ಗೆ ಹೆಂಗ್ ಬೇಕೋ ಹಂಗ್ ಡಿಸೈನ್ ಮಾಡಿ ಕೇಕ್ ನ ಕಟ್ ಮಾಡಿ ಎಂಜಾಯ್ ಮಾಡಿ. ಸುರ್ಸ್ಬಿಟ್ಟಿದ್ದೀನಿ ಇದು ಮಾಡೋಷ್ಟ್ರಲ್ಲಿ. 100% ಹೆಲ್ತಿ ಅಂತ ಹೇಳಲ್ಲ, ಬಟ್ ಅಂಗಡಿಲಿ ಮಾಡೋಕ್ಕಿಂತ ಇದು ಎಷ್ಟೋ ಮಚ್ ಬೆಟರ್ ಅಂತ ಹೇಳ್ತೀನಿ ಅಷ್ಟೇ. ಯಾಕಂದರೆ ಹೆಲ್ತಿ ಅಂತೂ ಅಲ್ಲ ಇದು, ಅಷ್ಟು ಕ್ಯಾಲರಿ ಇದೆ ಇದರಲ್ಲಿ. ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಒಂದು 3/4 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು.